ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಭಕ್ತಿ, ಪೂಜೆ, ವ್ರತ, ದೇವರ ಮಹಿಮೆ, ಹಬ್ಬಗಳ ವಿಶೇಷತೆ ಮತ್ತು ನಮ್ಮ ಸಂಪ್ರದಾಯದ ಆಧ್ಯಾತ್ಮಿಕ ಮಾಹಿತಿಗಳನ್ನು ಸರಳವಾಗಿ ಹಾಗೂ ವಿವರವಾಗಿ ತಿಳಿಸಿಕೊಡುವ ಪ್ರಯತ್ನ ನಮ್ಮದು. ಸ್ನೇಹಿತರೆ, ಈಗ ನಾವು ಎಲ್ಲರೂ ಅತ್ಯಂತ ಪವಿತ್ರವಾದ ಅಧಿಕ ಮಾಸದಲ್ಲಿದ್ದೇವೆ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೆಯುತ್ತಾರೆ. 3 ವರ್ಷಕ್ಕೊಮ್ಮೆ ಬರುವ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ತುಂಬಾ ವಿಶೇಷ ಮಹತ್ವ ಇದೆ. ಈ ಸಮಯದಲ್ಲಿ ಮಾಡಿದ ಪೂಜೆ, ಜಪ, ದಾನ, ಧರ್ಮ, ಉಪವಾಸ, ವ್ರತ ಇವೆಲ್ಲಕ್ಕೂ ಸಾಮಾನ್ಯ ದಿನಗಳಿಗಿಂತ ಅನೇಕ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದಕ್ಕಾಗಿಯೇ ಸಾಕಷ್ಟು ಜನರು ಈ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗೋದು, ದೇವರ ನಾಮಸ್ಮರಣೆ ಮಾಡೋದು, ವ್ರತ ಮಾಡೋದು, ಪಾರಾಯಣ ಕೇಳೋದು, ದಾನ ಧರ್ಮ ಮಾಡೋದು ಈ ರೀತಿ ಭಕ್ತಿಯಿಂದ ಸಮಯ ಕಳೆಯುತ್ತಾರೆ. ಅದರಲ್ಲೂ ಶಿವನ ಆರಾಧನೆಗೆ ಈ ಮಾಸ ತುಂಬಾ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಯಾಕಂದರೆ ಶಿವ ಎಂದರೆ ಬೋಳೆ ಶಂಕರ. ಭಕ್ತಿಯಿಂದ ಒಂದು ಹೂವನ್ನು ಅರ್ಪಿಸಿದರೂ ಕೂಡ ಒಲಿಯುವ ದೇವರು. ನಾವು ಮನಸಾರೆ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಶಿವನನ್ನು ನೆನೆಸಿದರೆ ಸಾಕು, ನಮ್ಮ ಕಷ್ಟಗಳನ್ನು ಕೇಳಿಕೊಳ್ಳುತ್ತಾನೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡುವ ಅತ್ಯಂತ ಶಕ್ತಿಶಾಲಿ ಮತ್ತು ಫಲಪ್ರದವಾದ 16 ಸೋಮವಾರದ ಶಿವವ್ರತದ ಸಂಪೂರ್ಣ ವಿಧಾನ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ 16 ಸೋಮವಾರ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಾಡುತ್ತಾರೆ. ಆದರೆ ಈ ಅಧಿಕ ಮಾಸದಲ್ಲಿ ಮಾಡಿದರೆ ಅದರ ಫಲ ಇನ್ನೂ ಹೆಚ್ಚಿನದು ಎಂದು ಹೇಳಲಾಗುತ್ತದೆ. ಈ ವ್ರತವನ್ನು ವಿಶೇಷವಾಗಿ ಕುಟುಂಬದ ಶಾಂತಿ, ಆರೋಗ್ಯ, ಐಶ್ವರ್ಯ, ದಾಂಪತ್ಯ ಜೀವನದ ಸುಖ, ಮಕ್ಕಳ ಉತ್ತಮ ಭವಿಷ್ಯ, ಮನೆಯಲ್ಲಿ ನೆಮ್ಮದಿ ಮತ್ತು ಹಣಕಾಸಿನ ಅಭಿವೃದ್ಧಿಗಾಗಿ ಮಾಡುತ್ತಾರೆ. ಕೆಲವರು ಮನಸ್ಸಿನ ಆಸೆಗಳು ಈಡೇರಬೇಕಂತ ಕೂಡ ಈ ವ್ರತ ಮಾಡುತ್ತಾರೆ. ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತದೆ. ಕೆಲವರಿಗೆ ಆರೋಗ್ಯ ಸಮಸ್ಯೆ, ಕೆಲವರಿಗೆ ಹಣಕಾಸಿನ ಸಮಸ್ಯೆ, ಕೆಲವರಿಗೆ ಮನಃಶಾಂತಿ ಇರುವುದಿಲ್ಲ. ಕೆಲವರ ಮನೆಗಳಲ್ಲಿ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಕಡಿಮೆ ಇರುತ್ತದೆ. ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತದೆ. ಇಂತಹ ಸಮಯದಲ್ಲಿ ದೇವರ ಆರಾಧನೆ ಮನಸ್ಸಿಗೆ ಒಂದು ಶಕ್ತಿ ಕೊಡುತ್ತದೆ. ಭಗವಂತನ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದಾಗ ಮನಸ್ಸಿಗೆ ಧೈರ್ಯ ಬರುತ್ತದೆ, ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಅನ್ನೋ ವಿಶ್ವಾಸ ಮೂಡುತ್ತದೆ. ಸ್ನೇಹಿತರೆ, ಈ 16 ಸೋಮವಾರದ ವ್ರತದಲ್ಲಿ ಮುಖ್ಯವಾಗಿ ಶಿವಲಿಂಗ ಪೂಜೆ ಮಾಡಲಾಗುತ್ತದೆ. ಶಿವಲಿಂಗ ಅಂದರೆ ಶಿವನ ಪರಮ ಪವಿತ್ರ ರೂಪ. ಶಿವಲಿಂಗದ ಪೂಜೆ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ, ಪಾಪಗಳು ನಿವಾರಣೆಯಾಗುತ್ತವೆ, ಕುಟುಂಬದಲ್ಲಿ ಸಮೃದ್ಧಿ ಬರುತ್ತದೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿಯೇ ಈ ವ್ರತದಲ್ಲಿ ಮಣ್ಣಿನಿಂದ ಶಿವಲಿಂಗವನ್ನು ತಯಾರಿಸಿ ಪೂಜೆ ಮಾಡುತ್ತಾರೆ. ಈ ವ್ರತವನ್ನು ತುಂಬ ನಿಯಮಬದ್ಧವಾಗಿ ಮಾಡುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂದರೆ, ಎಲ್ಲರಿಗೂ ಒಂದೇ ರೀತಿಯ ಅನುಕೂಲ ಇರುವುದಿಲ್ಲ. ಕೆಲವರಿಗೆ ಮನೆಯ ಸಪೋರ್ಟ್ ಇರುವುದಿಲ್ಲ, ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತದೆ, ಕೆಲವರಿಗೆ ಉಪವಾಸ ಇರೋದು ಕಷ್ಟವಾಗಬಹುದು, ಕೆಲವರು ವಿದೇಶಗಳಲ್ಲಿ ಅಥವಾ ಊರಿನಿಂದ ದೂರ ಇರುತ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಯಥಾಶಕ್ತಿ ಭಕ್ತಿಯಿಂದ ಮಾಡಿದರೂ ಕೂಡ ಭಗವಂತ ಒಪ್ಪಿಕೊಳ್ಳುತ್ತಾನೆ. ಭಗವಂತನಿಗೆ ಮುಖ್ಯವಾದದ್ದು ನಮ್ಮ ಮನಸ್ಸಿನ ಭಕ್ತಿ. ಇನ್ನು ಈ ವ್ರತಕ್ಕೆ ಬೇಕಾಗುವ ತಯಾರಿಗಳ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಅಮಾವಾಸ್ಯೆಗೂ ಮುಂಚೆಯೇ ಮನೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಬೇಕು. ಯಾಕಂದರೆ ದೇವರ ಪೂಜೆ ಮಾಡುವ ಜಾಗ ಸ್ವಚ್ಛವಾಗಿರಬೇಕು. ಮನೆಯ ಸ್ವಚ್ಛತೆ ಅಂದರೆ ಕೇವಲ ಹೊರಗಿನ ಸ್ವಚ್ಛತೆ ಅಲ್ಲ, ಮನಸ್ಸಿನ ಶುದ್ಧತೆಯ ಕೂಡ ಮುಖ್ಯ. ಈಗ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಅಕ್ಷತೆ, ತುಪ್ಪದ ದೀಪ, ಹೂಗಳು, ಬಿಲ್ವಪತ್ರೆ, ವಿಭೂತಿ, ಗಂಧ, ಬಿಳಿ ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಲು, ಕರ್ಪೂರ, ಉದ್ಬತ್ತಿ ಇವೆಲ್ಲವನ್ನೂ ಮೊದಲೇ ತಯಾರಾಗಿ ಇಟ್ಟುಕೊಳ್ಳಬೇಕು. ಶಿವನಿಗೆ ವಿಶೇಷವಾಗಿ ಬಿಲ್ವಪತ್ರೆ ತುಂಬ ಪ್ರಿಯ. ಹಾಗಾಗಿ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿದರೆ ತುಂಬ ಪುಣ್ಯ ಸಿಗುತ್ತದೆ ಅಂತ ಹೇಳಲಾಗುತ್ತದೆ. ಹಾಗೆ ಬಿಳಿ ಹೂಗಳು ಶಿವನಿಗೆ ಇಷ್ಟವಾದವು. ಮಲ್ಲಿಗೆ, ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ, ತುಂಬೆ ಹೂವು ಈ ರೀತಿ ಹೂಗಳನ್ನು ಸಮರ್ಪಿಸಬಹುದು. ಈ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಹುತ್ತದ ಮಣ್ಣು. ಈ ಮಣ್ಣನ್ನು ತುಂಬ ಗೌರವದಿಂದ ತರಬೇಕು. ಹುತ್ತದ ಬಳಿ ಹೋಗುವ ಮೊದಲು ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕಿಕೊಂಡು ಹೋಗಬೇಕು. ಹುತ್ತಕ್ಕೆ ಮೊದಲು ಅರಿಶಿನ ಕುಂಕುಮ ಹಚ್ಚಿ ಹಾಲು ಸಮರ್ಪಿಸಿ ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಶಿವಪೂಜೆಗೆ ಈ ಮಣ್ಣನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ.
ಪೂಜೆ ಯಶಸ್ವಿಯಾಗಲಿ ಅಂತ ಮನಸಾರೆ ಬೇಡಿಕೊಳ್ಳಬೇಕು. ನಂತರ ಆ ಮಣ್ಣನ್ನು ಮನೆಗೆ ತಂದು ಜರಡಿ ಹಿಡಿದು ಸ್ವಚ್ಛವಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟುಕೊಳ್ಳಬೇಕು. ಸೋಮವಾರದ ದಿನ ಬೆಳಿಗ್ಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ತಯಾರಿ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಈ ಪೂಜೆಯನ್ನು ವಿಶೇಷವಾಗಿ ಪ್ರದೋಷ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ. ಅಂದರೆ ಸಂಜೆ 5 ಗಂಟೆಯಿಂದ 6:30 ಒಳಗೆ ಪೂಜೆ ಪ್ರಾರಂಭ ಮಾಡಬೇಕು. ಈ ದಿನ ಉಪವಾಸಕ್ಕೂ ತುಂಬ ಮಹತ್ವವಿದೆ. ಸಾಧ್ಯವಾದಷ್ಟು ನಿರಾಹಾರಿಯಾಗಿ ಉಪವಾಸ ಇದ್ದರೆ ಉತ್ತಮ. ಆದರೆ ಆರೋಗ್ಯ ಸಮಸ್ಯೆ ಇರುವವರು ತಮ್ಮ ಶಕ್ತಿಗೆ ತಕ್ಕಂತೆ ಮಾಡಬಹುದು. ಶಿವನು ಬೋಳೆಶಂಕರ, ಭಕ್ತಿಯಿಂದ ಮಾಡಿದ ಪೂಜೆಯನ್ನು ಖಂಡಿತ ಒಪ್ಪಿಕೊಳ್ಳುತ್ತಾನೆ ಅನ್ನೋ ನಂಬಿಕೆ ಇದೆ. ಅಧಿಕ ಮಾಸದಲ್ಲಿ ಬರುವ 4 ಸೋಮವಾರಗಳಲ್ಲಿ ಪ್ರತಿಯೊಂದು ಸೋಮವಾರಕ್ಕೂ 4 ಶಿವಲಿಂಗ ಮಾಡಬೇಕು. ಹೀಗೆ 4 ವಾರ ಸೇರಿ ಒಟ್ಟು 16 ಶಿವಲಿಂಗ ಆಗುತ್ತದೆ. ಹುತ್ತದ ಮಣ್ಣಿಗೆ ಸ್ವಲ್ಪ ಹಾಲು, ನೀರು, ಗಂಧ, ವಿಭೂತಿ ಸೇರಿಸಿ ಮೃದುವಾಗಿ ಕಲಸಿ ಶಿವಲಿಂಗ ರೂಪ ಮಾಡಬೇಕು. ಶಿವಲಿಂಗ ಮಾಡುತ್ತಿರುವಾಗ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಾ ಮಾಡಿದರೆ ತುಂಬ ಒಳ್ಳೆಯದು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ 4 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು. ಶಿವಲಿಂಗಗಳಿಗೆ ವಿಭೂತಿ, ಗಂಧ ಹಚ್ಚಿ ಬಿಳಿ ಹೂಗಳು ಮತ್ತು ಬಿಲ್ವಪತ್ರೆ ಸಮರ್ಪಿಸಬೇಕು. ನಂತರ ತುಪ್ಪದ ದೀಪ ಹಚ್ಚಬೇಕು. ಸ್ನೇಹಿತರೆ, ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆ. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ನೀಡುತ್ತದೆ ಎಂಬ ಅರ್ಥವೂ ಇದೆ. ನೈವೇದ್ಯಕ್ಕೆ ಗೋಧಿ ಹಿಟ್ಟಿನಿಂದ 3 ಉಂಡೆಗಳನ್ನು ಮಾಡಬೇಕು. ಈ ಪ್ರಸಾದವನ್ನು ತುಂಬ ಶುದ್ಧವಾಗಿ ಮತ್ತು ಮೌನವಾಗಿ ತಯಾರಿಸಬೇಕು. ಪ್ರಸಾದ ಮಾಡುವಾಗ ಶಿವನ ನಾಮಸ್ಮರಣೆ ಮಾಡುತ್ತಾ ಮಾಡಿದರೆ ಇನ್ನೂ ಉತ್ತಮ ಎಂದು ಹೇಳುತ್ತಾರೆ. ಪೂಜೆ ಪ್ರಾರಂಭಿಸುವ ಮೊದಲು ಗಣಪತಿಯ ಪೂಜೆ ಮಾಡಬೇಕು. ಯಾವುದೇ ಅಡೆತಡೆಗಳಿಲ್ಲದೆ ವ್ರತ ಪೂರ್ಣವಾಗಲಿ ಎಂದು ಗಣೇಶನಿಗೆ ಪ್ರಾರ್ಥನೆ ಮಾಡಬೇಕು. ನಂತರ ಶಿವನಿಗೆ ಬಿಲ್ವಾರ್ಚನೆ, ಮಂತ್ರ ಜಪ, ಅಷ್ಟೋತ್ತರ ಮಾಡಬೇಕು. ಆಮೇಲೆ 16 ಸೋಮವಾರ ವ್ರತದ ಕಥೆ ಓದಬೇಕು ಅಥವಾ ಕೇಳಬೇಕು. ಈ ಕಥೆಯನ್ನು ಭಕ್ತಿಯಿಂದ ಕೇಳುವುದಕ್ಕೂ ವಿಶೇಷ ಮಹತ್ವವಿದೆ ಎಂದು ಹೇಳುತ್ತಾರೆ. ಮಂಗಳಾರತಿ ಆದ ನಂತರ 11 ಪ್ರದಕ್ಷಿಣೆ ಹಾಕಿ ಮನಸಾರೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಇರಲಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಸಿಗಲಿ ಎಂದು ಶಿವನನ್ನು ಬೇಡಿಕೊಳ್ಳಬೇಕು. ಈ ಪೂಜೆಯ ನಂತರ ಗೋಧಿ ಉಂಡೆಗಳನ್ನು ಒಂದನ್ನು ಹಸುವಿಗೆ ತಿನ್ನಿಸಬೇಕು. ಗೋಮಾತೆಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ. ಹಸುವಿಗೆ ನೈವೇದ್ಯ ನೀಡುವುದು ತುಂಬ ಪುಣ್ಯಕರ ಎಂದು ಹೇಳಲಾಗುತ್ತದೆ. ಉಳಿದ ಉಂಡೆಗಳಲ್ಲಿ ಒಂದನ್ನು ಮನೆಯವರಿಗೆ ಹಂಚಬೇಕು. ಇನ್ನೊಂದು ವ್ರತ ಮಾಡಿದವರು ಸೇವಿಸಬೇಕು. ಮುಂದಿನ ದಿನ ಶಿವಲಿಂಗಗಳನ್ನು ಗೌರವದಿಂದ ಒಂದು ಕಡೆ ಇಟ್ಟುಕೊಳ್ಳಬೇಕು. 4 ಸೋಮವಾರಗಳವರೆಗೂ ಇದೇ ರೀತಿ ಪೂಜೆ ಮುಂದುವರಿಸಬೇಕು. ಕೊನೆಯ ವಾರದ ನಂತರ ಎಲ್ಲ ಶಿವಲಿಂಗಗಳನ್ನು ನದಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಸ್ನೇಹಿತರೆ, ಈ ವ್ರತದ ಮುಖ್ಯ ಅರ್ಥ ಏನು ಅಂದರೆ ಭಕ್ತಿ, ಶ್ರದ್ಧೆ, ನಿಯಮ ಮತ್ತು ಮನಸ್ಸಿನ ಶುದ್ಧತೆ. ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿದ ಯಾವುದೇ ಪೂಜೆ ವ್ಯರ್ಥವಾಗುವುದಿಲ್ಲ. ಶಿವನ ಕೃಪೆಯಿಂದ ಜೀವನದಲ್ಲಿ ನೆಮ್ಮದಿ ಬರುತ್ತದೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಕಷ್ಟಗಳನ್ನು ಎದುರಿಸುವ ಶಕ್ತಿ ಬರುತ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ 16 ಸೋಮವಾರ ವ್ರತದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಈ ರೀತಿಯ ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.